ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೊಂದು ಸ್ಟಾರ್ಟಪ್ ಜರ್ನಿ ಬಗ್ಗೆ ಮಾತನಾಡೋಣ. ನಾವು ಒಂದು ಹೊಸ ವ್ಯವಹಾರ ಹೇಗೆ ಪ್ರಾರಂಭಿಸಬಹುದು ಎಂಬುದನ್ನು ಹಂತ ಹಂತವಾಗಿ ತಿಳಿಯಲಿದ್ದೀವಿ. ಸ್ಟಾರ್ಟಪ್ ಅಂದರೆ ಹೊಸದು, ಸಾಂಪ್ರದಾಯಿಕ ಅಲ್ಲದ ದಾರಿಗೆ ಹೆಜ್ಜೆ ಹಾಕುವುದು. ಇದು ಹೊಸ ಐಡಿಯಾ ಅಥವಾ ಹೊಸ ಟೆಕ್ನಾಲಜಿಯನ್ನು ಬಳಸಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದು. ಬೇಸಿಕ್ಲಿ ಇಟ್ ಬಿಗಿನ್ಸ್ ವಿತ್ ಇನ್ನೋವೇಷನ್. ಪ್ರತಿ ಸ್ಟಾರ್ಟಪ್ ಒಂದು ವ್ಯಕ್ತಿಯ ಸಣ್ಣ ಯೋಚನೆಯಿಂದ ಪ್ರಾರಂಭವಾಗುತ್ತದೆ. ಈ ಯೋಚನೆ ಒಂದು ಸಮಸ್ಯೆಗೆ ಪರಿಹಾರವಾಗಬೇಕು. ಅದರ ಮೇಲೆ ರಿಸರ್ಚ್ ಮಾಡಬೇಕು. ನಾವು ಯೋಚಿಸಿದ ಐಡಿಯಾ ಮಾರ್ಕೆಟ್ಗೆ ಬೇಕಾ? ಜನ ಇದನ್ನು ಅಕ್ಸೆಪ್ಟ್ ಮಾಡ್ತಾರಾ? ಇದನ್ನು ತಿಳಿಯಬೇಕಾದ್ರೆ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಕಸ್ಟಮರ್, ಕಾಂಪಿಟಿಟರ್ ಮತ್ತು ಡಿಮ್ಯಾಂಡ್, ಈ ಎಲ್ಲ ಮಾಹಿತಿ ಬೇಕು. ನಮ್ಮ ಐಡಿಯಾನ ಹತ್ತಿರ ಫ್ಯೂಚರ್ ಏನು ಅಂತ ತೋರಿಸೋದು ಬಿಸ್ನೆಸ್ ಪ್ಲ್ಯಾನ್. ಇದರಲ್ಲಿ ಮಿಷನ್, ಸ್ಟ್ರಾಟಜಿ ಹಾಗೂ ಹಣದ ಲೆಕ್ಕ ಇರುತ್ತದೆ. ಒಳ್ಳೆ ಟೀಮ್ ಇಲ್ಲದಿದ್ದರೆ ಸ್ಟಾರ್ಟಪ್ ಮುಂದೆ ಹೋಗೋದಕ್ಕೆ ಬಹಳ ಕಷ್ಟ. ವಿವಿಧ ನಿಪುಣತೆ, ಸಮರ್ಥತೆ ಮತ್ತು ಟೀಮ್ ವರ್ಕ್ ತುಂಬ ಮುಖ್ಯ. ನಮ್ಮ ಐಡಿಯಾವನ್ನು ನಿಜವಾದ ಉತ್ಪನ್ನವನ್ನಾಗಿ ರೂಪಿಸುವುದು ಹಂತ ತುಂಬಾ ಮುಖ್ಯ ಇದೆ. ಡಿಸೈನ್ ಮಾಡೋದು, ಪ್ರೋಟೋಟೈಪ್ ತಯಾರಿಸೋದು ಮತ್ತು ಟೆಸ್ಟಿಂಗ್ ಮಾಡೋದು ಮುಖ್ಯ. ಈ ಹಂತದಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಗಮನಿಸಬೇಕು. ಹೊಸ ಬಿಸ್ನೆಸ್ಗೆ ಹಣ ಅಷ್ಟೇ ಮುಖ್ಯ. ವ್ಯಕ್ತಿಗತ ಹಣ, ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಇನ್ವೆಸ್ಟರ್ಸ್ ಇವರ ಮೂಲಕ ಹಣವನ್ನು ಸಂಗ್ರಹಿಸಬಹುದು. ಫಂಡಿಂಗ್ ಡಿಸಿಷನ್ಸ್ ತುಂಬಾ ಮುಖ್ಯ. ಉತ್ಪನ್ನವನ್ನು ಜನರ ಮುಂದೆ ತರುವುದು ತುಂಬಾ ಮುಖ್ಯ. ತರುವ ಮುನ್ನ ಲಾಂಚ್ಗೆ ತಯಾರಿ ಮಾಡೋದು ಅದಕ್ಕಿಂತ ಅಗತ್ಯ. ಮಾರ್ಕೆಟಿಂಗ್ ಸ್ಟ್ರಾಟಜಿ, ಸಪೋರ್ಟ್ ಸಿಸ್ಟಮ್ ಇವೆಲ್ಲ ಸಜ್ಜಾಗಿರಬೇಕು. ಇದು ನಮ್ಮ ಫೈನಲ್ ಸ್ಟೆಪ್ ಬಿಫೋರ್ ದಿ ಎಂಟ್ರಿ. ಇದೀಗ ನಮ್ಮ ಉತ್ಪನ್ನ ಮಾರ್ಕೆಟ್ಗೆ ಫಸ್ಟ್ ಟೈಮ್ ಹೊರಟಿದೆ. ಬ್ರ್ಯಾಂಡ್ ವಿಸಿಬಿಲಿಟಿ, ಕಸ್ಟಮರ್ ಇಂಟರ್ಯಾಕ್ಷನ್ ಇವು ಎಲ್ಲವೂ ಬದಲಾಗುತ್ತವೆ. ಫೀಡ್ಬ್ಯಾಕ್ ತುಂಬಾ ಮುಖ್ಯ. ಸ್ಟಾರ್ಟಪ್ ಸಕ್ಸಸ್ ಆದಮೇಲೆ ಮುಂದಿನ ಗುರಿ ಬೆಳವಣಿಗೆ, ಅದುವೇ ಗ್ರೋತ್. ತುಂಬ ಕಸ್ಟಮರ್ಸ್, ತುಂಬ ರೀಚ್, ಬೆಟರ್ ದ ಪ್ರಾಡಕ್ಟ್ ಇವೆಲ್ಲ ಗ್ರೋತ್ಗೆ ಬೇಕಾದ ಮಾರ್ಗಗಳು. ಕಸ್ಟಮರ್ನ ಎಂಡ್ ಯೂಸರ್ ರಿವ್ಯೂ ತುಂಬಾ ಮುಖ್ಯ. ಅವರು ಹೇಳೋದು ಫ್ಯೂಚರ್ ಡೆವಲಪ್ಮೆಂಟ್ಗೆ ಡೈರೆಕ್ಷನ್ ಕೊಡುತ್ತದೆ. ಹಣದ ಲೆಕ್ಕಪತ್ರ ಸರಿಯಾಗಿ ಇಟ್ಟುಕೊಳ್ಳೋದ್ರಿಂದ ಸ್ಟಾರ್ಟಪ್ನ ಸ್ಟೆಬಿಲಿಟಿ ಬರುವುದು. ಅಕೌಂಟಬಿಲಿಟಿ, ಬಜೆಟಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ನಿಜವಾಗಿಯೂ ಮುಖ್ಯ. ಸ್ಟಾರ್ಟಪ್ ಪಥದಲ್ಲಿ ಮುಂದೆ ಬರುವುದು ಸವಾಲುಗಳು. ಲಾಸ್, ರಿಜೆಕ್ಷನ್ಸ್, ಕಾಂಪಿಟಿಷನ್ ಇದು ಎಲ್ಲವೂ ಆಂಟ್ರಪ್ರೆನ್ಯೂರ್ಶಿಪ್ ಇದರ ಭಾಗ. ಯಾವತ್ತೂ ಬಿಟ್ಕೊಡ್ಬೇಡಿ. ಕೀಪ್ ದ ಸ್ಪಿರಿಟ್. ಥ್ಯಾಂಕ್ ಯು.